ನಮಸ್ಕಾರ ಸ್ನೇಹಿತರೆ. INDIA ಮೈತ್ರಿಕೂಟ ಛಿದ್ರವಾಗುವ ಹೆಜ್ಜೆಯನ್ನು ಇಡ್ತಾ ಇದೆ. ಎರಡು ಪ್ರಮುಖ ಪಕ್ಷಗಳು, ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷ INDIA ಮೈತ್ರಿಕೂಟದಿಂದ ಅಧಿಕೃತವಾಗಿ ಹೊರ ಬಂದಿದೆ. ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ವಕ್ತಾರೆಯ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧದ ಅಸಮಾಧಾನ ಇಷ್ಟೂ ದಿನಗಳ ಕಾಲ ಆಮ್ ಆದ್ಮಿ ಪಕ್ಷವನ್ನು INDIA ಮೈತ್ರಿಕೂಟದಿಂದ ದೂರ ಇಟ್ಟಿತ್ತು. ಇನ್ನು ದಕ್ಷಿಣ ಭಾಗದ ಅತಿದೊಡ್ಡ ಪ್ರಾದೇಶಿಕ ಪಕ್ಷವಾಗಿದ್ದಂತಹ DMK ತಮಿಳುನಾಡಿನಲ್ಲಿ 22 ಸಂಸದರನ್ನು ಹೊಂದಿದೆ. ಅವರು ಕೂಡ ನಿರೀಕ್ಷಿತವಾಗಿ INDIA ಮೈತ್ರಿಕೂಟದಿಂದ ದೂರ ಬಂದಿದ್ದಾರೆ. 2023ರಲ್ಲಿ ಆರಂಭವಾದಂತಹ INDIA ಮೈತ್ರಿಕೂಟ ಸುಮಾರು 26 ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳನ್ನು ಒಳಗೊಂಡಿತ್ತು. 24ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಪುನಃ ಅಧಿಕಾರಕ್ಕೆ ಬರೋದಕ್ಕೆ ಬಿಡೋದು ಬೇಡ ಅಂತ ಹೇಳುವಂಥ ಗುರಿಯನ್ನು ಇವರು ಇಟ್ಕೊಂಡು ಹೋದರು. ಮೊದಲ ವಿಕೆಟ್ JDU ಮೂಲಕ ಪತನ ಆದರೆ ನಂತರ ಕೆಲವು ಭಿನ್ನಾಭಿಪ್ರಾಯಗಳು ಕೂಡ ಕಾರಣ ಆಯಿತು. 24ರ ಚುನಾವಣೆಯಲ್ಲಿ ಒಂದು ರೀತಿಯಾಗಿ ಎಲ್ಲ ಪ್ರಾದೇಶಿಕ ಪಕ್ಷಗಳು, ಕೆಲವು ರಾಷ್ಟ್ರೀಯ ಪಕ್ಷಗಳು ಸೇರಿ ನರೇಂದ್ರ ಮೋದಿ ಅವರನ್ನು ಕಟ್ಟ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಕಟ್ಟ ಹಾಕಲಿಕ್ಕಾಗಲಿಲ್ಲ. 234 ಸೀಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ಅಧಿಕೃತವಾದ ವಿರೋಧ ಪಕ್ಷವಾಗಿ ಕೂಡ ಕಾಂಗ್ರೆಸ್ ಹೊರಹೊಮ್ಮಿತು. ಈಗ ಇಲ್ಲಿ ಚರ್ಚೆ ಮಾಡುವಂಥ ವಿಷಯ ಏನಂದರೆ, ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಈ ಸಭೆಗೆ ಹಾಜರಾಗಿದ್ದರು. ಇವತ್ತು 11 ಗಂಟೆಯಿಂದ ಸಭೆ ನಡೀತಾ ಇತ್ತು. 24 ಪ್ರಮುಖ ರಾಜಕೀಯ ಪಕ್ಷಗಳ ನೇತಾರರು ಬಂದಿದ್ದರು. ಮಮತಾ ಬ್ಯಾನರ್ಜಿ ಕೂಡ ಬಂದಿದ್ದರು. INDIA ಮೈತ್ರಿಕೂಟಕ್ಕೆ ಬಲ ತುಂಬ್ತಾ ಇದ್ದಾರಂತೆ ಮಮತಾ ಬ್ಯಾನರ್ಜಿ. 26ರ ವಿಧಾನಸಭಾ ಚುನಾವಣೆಯಲ್ಲಿ, ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ BJP ಯಾವ ರೀತಿಯಾಗಿ TMCಯನ್ನು ಸೋಲಿಸಿದ್ದು ಮಾತ್ರ ಅಲ್ಲ, ಸಂಪೂರ್ಣ ಪಕ್ಷವನ್ನೇ ಇಬ್ಬಾಗ ಮಾಡಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಸೇಡಾಗಿ ಮಮತಾ ಬ್ಯಾನರ್ಜಿಯವರು 29ರಲ್ಲಿ ಮೋದಿ ಸರ್ಕಾರದ ವಿರುದ್ಧ INDIA ಮೈತ್ರಿಕೂಟವನ್ನು ಗೆಲ್ಲಿಸುವಂಥ ಪಣವನ್ನು ತೊಟ್ಟಿದ್ದಾರಂತೆ. ಒಂದು ಕಡೆಯಿಂದ ಮಮತಾ ಬ್ಯಾನರ್ಜಿಯವರು INDIA ಮೈತ್ರಿಕೂಟಕ್ಕೆ ಪುನಃ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದ್ದರೆ, ಮತ್ತೊಂದು ಕಡೆಯಿಂದ 20 ಜನ ಸಂಸದರು, ಅದರಲ್ಲೂ ಒಬ್ಬ ಸಂಸದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 20 ಜನ ಸಂಸದರು BJP ಹತ್ತ ಹೋಗಲಿಕ್ಕೆ ರೆಡಿಯಾಗಿದ್ದಾರಲ್ಲ, ಅದು ಅಧಿಕೃತವಾಗುವಂಥ ಸಾಧ್ಯತೆ ಅಂತ ಹೇಳಿ ಕೂಡ ಸುದ್ದಿ ಬರುತ್ತಾ ಇದೆ. ಈಗ INDIA ಮೈತ್ರಿಕೂಟದೇನು ಕೂಡ ಪರಿಣಾಮ ಬೀರೋದಿಲ್ಲ. ಇವರ ಬಲಾಬಲ 234 ಇತ್ತು. 22 ಸ್ಥಾನ ಅದರಲ್ಲಿ DMK ತೆಗೆದುಕೊಂಡಿತ್ತು. 3 ಆಮ್ ಆದ್ಮಿ ಪಾರ್ಟಿ, ಒಟ್ಟಾರೆ 25. 234 - 25 209 ಇವರ ಬಲಾಬಲ ಈಗ 209ಕ್ಕೆ ಬಂದು ನಿಂತಿದೆ. ಇನ್ನು TMCಯ 29 ಸಂಸದರನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 20 ಜನ ಏನಾದರೂ ಕೂಡ ಅಧಿಕೃತವಾಗಿ BJP ಜೊತೆ ಮರ್ಜ್ ಆದರೆ, 29ರಲ್ಲಿ 2/3 ಅಂದರೆ ಈಸಿಯಾಗಿ 20 ಜನ ಏನಾದರೂ ಮರ್ಜ್ ಆದರೆ ಇನ್ನೂ ಕೂಡ -20 ಆಗುತ್ತೆ. -20 ಆದಾಗ +20 BJPದಾಗ್ತಾ ಹೋದರೆ BJP 2/3 ಮೆಜಾರಿಟಿ ಹತ್ರ ಸಮೀಪಕ್ಕೆ ಹೋಗ್ತಾ ಇರುತ್ತೆ. 2/3 ಮೆಜಾರಿಟಿ ರಾಜ್ಯಸಭೆಯಲ್ಲೂ ಕೂಡ ಮೊನ್ನೆ ಆ್ಯಡ್ ಆನ್ ಆಯಿತು. ಈಗ ಇಲ್ಲಿ 20 ಜನ ಅಂದರೆ ಇನ್ನು ಕೆಲವೇ ಸಂಖ್ಯೆಗಳಷ್ಟೇ BJPಗೆ ಬೇಕಾಗಿದೆ. ಇನ್ನು 29ರ ಚುನಾವಣೆ INDIA ಮೈತ್ರಿಕೂಟಕ್ಕೆ ಸುಲಭನ, BJPಗೆ ಕಷ್ಟನ ಅಂತ ನೀವು ನೋಡಿದ್ರೆ, ಇದೇ ಮೇ ತಿಂಗಳಲ್ಲಿ ಅತ್ಯಂತ ಕ್ರೆಡಿಬಲ್ ಆಗಿರುವಂಥ ಆಕ್ಸಿಸ್ ಮೈ ಇಂಡಿಯಾದ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಒಂದು ಮಾತನ್ನು ಹೇಳ್ತಾರೆ. 29ರಲ್ಲೂ ಕೂಡ BJPಯನ್ನು ಯಾರಿಂದಲೂ ಕೂಡ ಅಲ್ಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಚಾನ್ಸಸ್ ಕ್ರಿಯೇಟ್ ಆದರೆ 34ಕ್ಕೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಪಕ್ಷಗಳು ಅಥವಾ ಅಲಯನ್ಸ್ಗಳು ರಾಜಕೀಯವಾಗಿ ಗೆಲುವನ್ನು ಸಾಧಿಸಬೇಕಂತ ಹೇಳಿದ್ರೆ ಯೂನಿಟಿ ಅನ್ನುವಂಥದ್ದು ದೊಡ್ಡ ಫ್ಯಾಕ್ಟ್ರಾಗಿ ವರ್ಕ್ ಆಗುತ್ತೆ. 24 ಸಣ್ಣ ಸಣ್ಣ ಪಕ್ಷಗಳನ್ನು ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದ ತನಕ
ಈಗ ತಮಿಳುನಾಡಿಲ್ಲ, ಜಮ್ಮು ಕಾಶ್ಮೀರದಿಂದ ಕೇರಳದ ತನಕ, ಗುಜರಾತಿಂದ ಪಶ್ಚಿಮ ಬಂಗಾಳ ತನಕ ಇರುವಂಥ ಸಣ್ಣ ಸಣ್ಣ ಪಕ್ಷಗಳು, ಅಲ್ಲಿ ದೊಡ್ಡ ದೊಡ್ಡ ಪ್ರಭಾವತ್ವವನ್ನು ಹೊಂದಿರುವಂಥ ಪಕ್ಷಗಳನ್ನು ನೀವು ಸೇರಿಸ್ಕೊತೀರಾ ಅಂತ ಹೇಳಿದ್ರೆ ಐಡಿಯಾಲಜಿಗಳು ಡಿಫ್ರೆಂಟ್ ಇರ್ತವೆ. ಕ್ಷಣ ಕ್ಷಣಕ್ಕೂ ಒಂದು ವಿಷಯಕ್ಕೂ ಭಿನ್ನ ಮತಗಳು ಬರ್ತಾ ಹೋಗ್ತವೆ. ಹಾಗಾಗಿ INDIA ಮೈತ್ರಿಕೂಟ ಕಾಂಗ್ರೆಸ್ ಯಾವಾಗ 70 to 80% ಡಾಮಿನೇಟ್ ಮಾಡಲಿಕ್ಕೆ ಮುಂದಾಗತ್ತೆ, ಆಗ ಈ ಮೈತ್ರಿ ಸಕ್ಸಸ್ ಆಗುತ್ತೆ. ಸಣ್ಣ ಸಣ್ಣ ಪಕ್ಷಗಳನ್ನು ಸೇರಿಸ್ಕೊಂಡು ಕಾಂಗ್ರೆಸ್ಗೂ ಕೂಡ ಅಷ್ಟೊಂದು ಹಿಡಿತ ಇಲ್ಲ. ಹಾಗಾಗಿ INDIA ಮೈತ್ರಿಕೂಟ 29ರಲ್ಲೂ ಕೂಡ ಆ್ಯಸ್ ಯೂಶುವಲ್ 24ಕ್ಕಿಂತ ಸ್ವಲ್ಪ ಇಂಪ್ರೂವ್ ಆದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ಬಟ್ ಅಧಿಕಾರದ ಚುಕ್ಕಾಣಿಯನ್ನು INDIA ಕೈಲಿ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ವಕ್ತಾರೆ ಒಂದು ANI ಸುದ್ದಿವಾಹಿನಿ ಜೊತೆ ಮಾತಾಡಿದಾಗ ಕೆಲವೊಂದಷ್ಟು ವಿಷಯಗಳನ್ನು ಹೇಳಿದ್ರು ಅವರು. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ BJP ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅವರ ಆ ಒಪ್ಪಂದಕ್ಕೆ ಈ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ತೆಗೆದುಕೊಂಡು ಹೋಗಿ 29ರಲ್ಲಿ ಸೋಲಿನ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ. ಇನ್ನು DMK ಅವರು ಕೂಡ ಹೊರ ಬಂದಿದ್ದಾರೆ. ಇನ್ನು ಬಿಡಿ, ತಮಿಳುನಾಡಿನ ಈ ಬಾರಿಯ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದು ಇನ್ನೇನು ಮೈತ್ರಿಯ ಚರ್ಚೆ ಆಗ್ತಿದ್ದಂಗೆ ಇವರು ದಿಢೀರನ್ನೇ DMKನ ಬಿಟ್ಟು ಗೆಲುವಿನ ಓಟದಲ್ಲಿ ಓಡ್ತಾ ಇರೋ ಕುದುರೆಯನ್ನು ಹತ್ಕೊಂಡ್ರು ಕಾಂಗ್ರೆಸ್ನವರು. TVK ಜೊತೆ ಹೋದರು. ಆಗಲೇ ಇದು ಖಚಿತವಾಗಿತ್ತು. ಜೊತೆಗೆ ಇವರ ಕೆಲವು ಸಂಸದರು ನಮಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಓಂ ಬಿರ್ಲಾ ಅವರ ಹತ್ರ ಮಾತನಾಡಿದಾಗ, ಪತ್ರ ಬರೆದಾಗ ಆಗಲೇ ಇದು ಕ್ಲಿಯರ್ ಆಗಿತ್ತು. DMK ಇಸ್ ನಾಟ್ ಎ ಪಾರ್ಟ್ ಆಫ್ INDIA ಅಲಯನ್ಸ್ ಅಂತ. ಇನ್ನು ತಮಿಳುನಾಡಿನಲ್ಲಿ ಇವ್ರಿಗೆ 29ರಲ್ಲಿ TVK ಜೊತೆನೂ ಕೂಡ ಅಲಯನ್ಸ್ ಇರುತ್ತೆ. ಅಲ್ಲಿ TVK ಕಮಾಲ್ ಮಾಡಿದ್ರೆ ಓಕೆ, ಒಂದೊಳ್ಳೆ ನಿರ್ಧಾರ ಆಯಿತು ಅಂತ ಹೇಳ್ಬೋದು. ಅಲ್ಲಿ DMK, AIDMK, BJP, ಈಗ ಅಂಡಮಲೈ ಕೂಡ ವಿ ದ ಲೀಡರ್ಸ್ ಅನ್ನೋ ಒಂದು ಮೂಮೆಂಟನ್ನು ಶುರು ಮಾಡಿದ್ದಾರೆ. 29ಕ್ಕೆ ಎಲೆಕ್ಷನಲ್ಲಿ ಇದ್ದೇ ಇರ್ತಾರೆ ಅವರು. ಹಾಗಾಗಿ DMKಯ ಈ ಒಂದು ನಡೆ ಮತ್ತು ಅವ್ರು ಹೊರ ಬಂದಿರುವಂಥದ್ದು ದೊಡ್ಡ ಹೊಡೆತ ಸದ್ಯದ ಮಟ್ಟಿಗೆ ಹೇಳುತ್ತೆ. ಆದರೆ ಆಮ್ ಆದ್ಮಿ ಪಾರ್ಟಿ ಬಂದಿರೋದು ಕೂಡ ದೊಡ್ಡ ಹೊಡೆತ ಆಗುತ್ತೆ. ಪಂಜಾಬ್, ಗುಜರಾತ್, ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಹಿಡಿತ ಇದೆ. ಈಗ ಅವರ ಸಂಖ್ಯೆಗಳು ಕೇವಲ 3 ಇರ್ಬೋದು, ಬಟ್ ವೋಟ್ ಶೇರನ್ನು ಕೂಡ ಅವರು ಗಣನೀಯ ಪ್ರಮಾಣವಾಗಿ ತೆಗೆದುಕೊಳ್ಳುತ್ತಾರೆ. ಬಟ್ ಆಮ್ ಆದ್ಮಿ ಪಾರ್ಟಿ ಬಂದಿರೋದು ಕೂಡ ಇವರಿಗೆ ದೊಡ್ಡ ಹೊಡೆತ ಆಗುತ್ತೆ. ಈ 23ರಲ್ಲಿ JDU ನಿತೀಶ್ ಕುಮಾರ್ ಅವರು ಇವರ ಅಲಯನ್ಸ್ನಲ್ಲಿ ಇದ್ದಂಥದ್ದು. ಇವರೇ ಈ INDIA ಮೈತ್ರಿಕೂಟದ ಹುಟ್ಟಿಗೆ ಕಾರಣರಾದವರು ಅಂತ ನಿತೀಶ್ ಕುಮಾರ್ ಅವರ ಹಿನ್ನೆಲೆ ಬಗ್ಗೆ ಮಾತನಾಡಿದ್ದೀವಿ ನಾವು. ನಂತರ ಅವರು BJP ಜೊತೆ ಬಂದರು. ಅವರು ಇಲ್ಲ ಅಂತ ಹೇಳಿದರೆ ಈಗ BJP ಮೈತ್ರಿಕೂಟ, NDA ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡ್ತಾ ಇರಲಿಲ್ಲ ಅಂತಲ್ಲ, ರಚನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. BJP ಹತ್ತಿರದಿಂದ 240 ಮತ್ತು TDP ಜೊತೆ ಸೇರಿ ಇವರು ಇನ್ನು ಕೆಲವು ಪ್ರಾದೇಶಿಕ ಪಕ್ಷಗಳು ಜೊತೆ ಮಾಡ್ಬೋದಾಗಿತ್ತು. ಬಟ್ JDU ಯಾಕೆ ಹೊರಬಂತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. 23ರಲ್ಲಿ ಯಾಕೆ ಅವ್ರು ಹೊರಬಂದರು ಅಂತ ಮತ್ತೆ ಅದೇ ಹೇಳಬೇಕಾಗತ್ತೆ. ರಾಹುಲ್ ಗಾಂಧಿ ಅವರ ನಾಯಕತ್ವದ ಮೇಲೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ, ಕೆಲವೊಂದಿಷ್ಟು ಪಕ್ಷಗಳಿಗೆ ಕ್ವಶನ್ ಮಾರ್ಕ್ ಇದೆ. ಆಮ್ ಆದ್ಮಿ ಪಾರ್ಟಿಯವರದನ್ನು ನೇರವಾಗಿ ಹೇಳಿದ್ರು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.